ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಚಿಂತನೆಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ಈಶಾನಃ ಪ್ರಾಣದಃ ಪ್ರಾಣಃ ಅಂತ 8ನೇ ಶ್ಲೋಕದಲ್ಲಿ 3 ನಾಮಗಳನ್ನು ಚಿಂತನೆ ಮಾಡಿದ್ವಿ. ಅದರಲ್ಲಿ ಪ್ರಾಣ ಅನ್ನುವಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ ಈ 5 ರೂಪಗಳಿಂದ ಪ್ರಾಣದೇವರ ಉಪಾಸನೆ ಹೇಗೆ, ಅಂದರೆ ಅವರು ಪ್ರಾಣದೇವರು ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಇದ್ದುಕೊಂಡು ಏನೇನು ಕೆಲಸಗಳನ್ನ ಮಾಡಿಸ್ತಾರೆ ಮತ್ತು ಭಗವಂತನೇ ಪ್ರಾಣ, ಅಪಾನ, ವ್ಯಾನ, ಉದಾನ, ವ್ಯಾನ ರೂಪದಲ್ಲಿ ಇದ್ದುಕೊಂಡು ಎಲ್ಲ ಕ್ರಿಯೆಗಳನ್ನ ಹೇಗೆ ಮಾಡಿಸ್ತಾನೆ ಅನ್ನೋದನ್ನ ನಾವು ಭಗವದ್ಗೀತೆಯ ಒಂದು ಉದಾಹರಣೆಯೊಂದಿಗೆ ನೋಡಿದ್ವಿ. ಅದನ್ನೇ ಮುಂದುವರೆದು ಜ್ಯೇಷ್ಠ ಅಂತ ಹೇಳಿ ಇಲ್ಲಿ ಮುಂದಿನ ನಾಮವನ್ನು ತಗೊಳ್ಬೇಕೀಗ. ಜ್ಯೇಷ್ಠ ಅಂತಂದರೆ ಸಾಮಾನ್ಯವಾಗಿ ನಾವು ನೋಡಿರೋ ಹಂಗೆ ಹಿರಿಯ, ದೊಡ್ಡವನು ಅಂತ ಅರ್ಥ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಯಾರು ನಾವು ಹುಟ್ಟುವುದಕ್ಕೆ ಮುಂಚೆ ಇದ್ರೋ ಮತ್ತು ನಾವು ಹುಟ್ಟಿದ ಮೇಲೂ ನಮ್ಮ ಜೊತೆಗೆ ಇದ್ದಾರೋ ಅವರು ನಮಗಿಂತ ಜ್ಯೇಷ್ಠರು ಅಂತ ಆಗ್ತಾರೆ. ಅಣ್ಣ, ನಮ್ಮ ಅಕ್ಕ ಅಂತ ಜ್ಯೇಷ್ಠ ಭ್ರಾತ ಅಂತೆಲ್ಲ ಕೇಳಿರ್ತೀರ. ಎಲ್ಡರ್ ಬ್ರದರ್ ಅಥವಾ ಎಲ್ಡರ್ ಸಿಸ್ಟರ್ ಅಂತೆಲ್ಲ, ಅವರು ನಮಗಿಂತ ಜ್ಯೇಷ್ಠರು. ಮತ್ತು ನಮಗಿಂತ ದೊಡ್ಡವರು ಯಾರ್ಯಾರು ನಮ್ಮ ಜೊತೆಗೆ ಇವತ್ತಿಗಿದ್ದಾರೆ ಅವರೆಲ್ಲರೂ ನಮಗಿಂತ ಜ್ಯೇಷ್ಠರು. ಕೆಲವರು ವಯಸ್ಸಿನಿಂದ ಜ್ಯೇಷ್ಠರು, ಕೆಲವರು ಬೇರೆ ಬೇರೆ ರೀತಿಗಳಲ್ಲಿ ಜ್ಯೇಷ್ಠರಿರ್ತಾರೆ. ವಿಶೇಷವಾಗಿ ಪ್ರಾಣದೇವರು ಮತ್ತು ಬೇರೆ ಎಲ್ಲ ದೇವತಾ ಶಕ್ತಿಗಳು, ಅವರಿಗಿಂತ ಮುಖ್ಯರಾಗಿ ಬ್ರಹ್ಮವಾಯುಗಳು ಎಲ್ಲ ಜೀವಿಗಳಿಗಿಂತ ಜ್ಯೇಷ್ಠರು. ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ನಾವು ಉಪನಿಷತ್ತಿನ ವಾಕ್ಯವನ್ನು ನೋಡ್ತೀವಿ. ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ. ಎಲ್ಲರಿಗಿಂತ ಜ್ಯೇಷ್ಠರು ಶ್ರೇಷ್ಠರು ಅಂದರೆ ಪ್ರಾಣದೇವರೇ. ವೈ ಅಂತ ಅಲ್ಲಿ ಹಾಕ್ತಾರೆ. ಸಂಸ್ಕೃತದಲ್ಲಿ ವೈ ಅಂದರೆ ಇದು ಪ್ರಪಂಚಕ್ಕೆ ಗೊತ್ತಿರುವಂಥದ್ದು, ವರ್ಲ್ಡ್ ಫೇಮಸ್ ಅನ್ನೋ ಅಂಥ ಅರ್ಥವನ್ನು ವೈ ಅನ್ನೋ ಅಂಥ ಒಂದು ಅವ್ಯಯ ಕೊಡುತ್ತೆ. ಅಂದರೆ ಯಾರು ಭಗವಂತನ ಹಿರಿಯ ಮಗನೋ, ಬೇರೆ ಎಲ್ಲ ದೇವತಾ ಶಕ್ತಿಗಳಿಗೂ ಮುಂಚೆ ಹುಟ್ಟಿದವನೋ ಮತ್ತು ಎಲ್ಲ ಕಾಲದಲ್ಲೂ ಜೊತೆಗಿದ್ದಾನೋ. ಅಂದರೆ ನಾವು ಈ ಜೀವಿಗಳು ನಮಗಿಂತ ಹಿರಿಯ, ಹೌದು, ಅದರಲ್ಲಿ ಯಾರಿಗೆ ಅನುಮಾನ ಬರಲಿಕ್ಕೂ ಅವಕಾಶ ಇಲ್ಲ. ನಾವು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅನಿಸ್ಕೊಂಡು ಎಷ್ಟೊಂದು ಜನ್ಮಗಳಲ್ಲಿ ಹೋಗಿ ಬಂದು ಮಾಡುವಾಗಲೂ ಕೂಡ ಯಾವಾಗಲೂ ನಮ್ಮ ಜೊತೆಗೆ ಇರುವವನು ನಮ್ಮ ಎಲ್ಲರಿಗಿಂತ ಸೀನಿಯರ್. ಅಂದರೆ ವಾಯುದೇವರು ಎಲ್ಲರಿಗಿಂತ ಜ್ಯೇಷ್ಠ ಅಂದರೆ ನಾವು ಸೀನಿಯರ್ ಅನ್ನೋ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಅಂದರೆ ಯಾರು ಈ ದೇಹದ ಒಳಗೆ ಪ್ರಾಣನಾಗಿ ನಿಯಾಮಕನಾಗಿ ಒಳಗೆ ಇದ್ದಾನೋ, ಅಂದರೆ ನಾವು ಈ ದೇಹದಲ್ಲಿ ಬರಕ್ಕೆ ಮುಂಚೆಯಿಂದನೂ ಭಗವಂತ ಅಂತ ಪ್ರಾಣದೇವರು ಇಲ್ಲಿ ಶರೀರದಲ್ಲಿದ್ದಾರೆ. ತಾಯಿಯ ಗರ್ಭದಲ್ಲಿ ಆ ರೇತಸ್ಸಿನಿಂದ, ಆ ಶುಕ್ಲ ಶೋಣಿತ ಸಂಬಂಧಗಳಿಂದ ಯಾವುದೋ ಒಂದು ದೇಹ ಉತ್ಪತ್ತಿಯಾಗಿ ಅದರಲ್ಲಿ ಒಂದು ಪ್ರಾಣಶಕ್ತಿಯನ್ನು ತಂದಿಟ್ಟು ಒಂದು ಜೀವಿಯನ್ನು, ಅದರಲ್ಲಿ ಎಲ್ಲ ಕ್ರಿಯೆಗಳನ್ನು ಮಾಡಿ ಆ ದೇಹದ ಬೆಳವಣಿಗೆ ಇದೆಲ್ಲವನ್ನು ಮಾಡುವ ಪ್ರಾಣದೇವರು ಎಲ್ಲರಿಗಿಂತ ಜ್ಯೇಷ್ಠರು ಅಂತ. ಅಂದರೆ ಯಾವ ಪ್ರಾಣದೇವರು ಯಾರ ಒಳಗೆ ಇದ್ದಾಗ ಎಲ್ಲವೂ ನಡೆಯುತ್ತೋ, ಅಂದರೆ ಮನಸ್ಸು ಮೊದಲಾಗಿ ಎಲ್ಲ ಇಂದ್ರಿಯಗಳು ಕೆಲಸದಲ್ಲಿ ತೊಡಗಿರುತ್ತವೋ, ಅವು ಕ್ರಿಯಾಶೀಲವಾಗಿರುತ್ತವೋ, ಮತ್ತು ಯಾವ ವಾಯುದೇವರು ಇಲ್ಲ ಅಂತಂದರೆ ಎಲ್ಲ ಅಂದರೆ ನಿಶ್ಚೇಷ್ಟಿತವಾಗುತ್ತೋ ಅಂತಹ ಪ್ರಾಣದೇವರು ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳಿ ನಾವು ಇಲ್ಲಿ ಮಧ್ವನಾಮ ಅಂತ ಒಂದು ಎಲ್ಲರೂ ಕೇಳಿದ್ದೀವಿ.
ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಹೇಳಿ ಶ್ರೀಪಾದರಾಯರ ಕೃತಿ. ಅಂದರೆ ಈ ಪ್ರಾಣದೇವರು ಮತ್ತು ಭಗವಂತ ಅವರಿಬ್ಬರ ಸಂಬಂಧ ಹೇಗಿದೆ ಅನ್ನೋದು ಮತ್ತು ಪ್ರಾಣದೇವರ ಮಹಾತ್ಮೆ ಏನು ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿ ವಿವರಣೆ ಮಾಡ್ತಾರೆ. ವಾಯುಸ್ತುತಿಯ ಒಂದು ಕನ್ನಡೀಕರಣ ಅಂತ ಇದನ್ನ ಹೇಳ್ಬೋದಾದಂತಹ ಒಂದು ಕೃತಿ ಶ್ರೀಪಾದರಾಯರದು. ಅದರಲ್ಲಿ ಒಂದು ಮಾತು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಈ ಜ್ಯೇಷ್ಠ ಪ್ರಾಣದೇವರ ಅಸ್ತಿತ್ವ ಯಾಕೆ ಅಂದರೆ ಭಗವಂತ ಚಿಂತನೆ ಮಾಡಿದ್ನಂತೆ, ನನಗೆ ಎಲ್ಲ ಕ್ರಿಯೆಗಳು, ಲೋಕದ ಎಲ್ಲ ಕ್ರಿಯೆ ಮಾಡೋಕ್ಕೂ ನನಗೆ ಒಬ್ಬ ಜೊತೆಯಾಗಿ, ನಾನು ಹೋದರೆ ಹೋಗಬೇಕು ಬಂದರೆ ಬರಬೇಕು, ಈ ರೀತಿಯಲ್ಲಿ ಒಬ್ಬ ಜೊತೆಗಾತಿ ನನಗೆ ಬೇಕು, ಜೊತೆಗಾರ ಸಂಗಾತಿ ನನಗೆ ಬೇಕು ಅಂತ ಹೇಳಿ ಭಗವಂತ ಚಿಂತನೆ ಮಾಡಿ ಪ್ರಾಣದೇವರ ಸೃಷ್ಟಿ ಮಾಡಿದ್ನಂತೆ. ಅದನ್ನು ಶ್ರೀಪಾದರಾಯರು ಇಲ್ಲಿ ಹೇಳ್ತಾರೆ. ಆವವನು ದೇಹದ ಒಳಗಿರಲು ಹರಿ ನೆಲಸಿಹನು, ಆವವನು ತೊಲಗೆ ಹರಿ ತಾ ತೊಲಗುವ, ಆವವನು ದೇಹದ ಒಳ ಹೊರಗೆ ನಿಯಾಮಕನು, ಆವಾಯು ನಮ್ಮ ಕುಲ ಗುರುರಾಯನು ಅಂತ ಹೇಳ್ತಾರೆ. ಅಂದರೆ ಆವವನು ದೇಹದ ಒಳಗಿರಲು ಹರಿ ನೆಲಸಿಹನು, ಅಂದರೆ ಯಾರು ಈ ದೇಹದ ಒಳಗಿದ್ರೆ ಭಗವಂತ ಇರ್ತಾನೋ, ಮತ್ತು ಆವವನು ತೊಲಗೆ ಹರಿ ತಾ ತೊಲಗುವ, ಯಾರು ಈ ದೇಹದಿಂದ ಹೊರಗೋದ್ರೆ ಭಗವಂತನೂ ಹೊರಟೋಗ್ತಾನೋ, ಯಾರು ಈ ದೇಹದ ಒಳಗೆ ಮತ್ತು ಹೊರಗೆ ನಿಯಾಮಕನಾಗಿದ್ದಾನೋ, ಅಂದರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಲ್ಲಿ ಎರಡೂ ಕಡೆ ಇದ್ದು ನಿಯಾಮಕನಾಗಿದ್ದಾನೋ, ಆ ವಾಯು ನಮ್ಮ ಕುಲ ಗುರುರಾಯನು ಅಂತ ಮಧ್ವಾಚಾರ್ಯರ ಬಗ್ಗೆ ಇದು ಹೇಳೋದು. ಮತ್ತು ವಾಯುದೇವರ ಬಗ್ಗೆ, ಅವರೇ ನಮ್ಮ ಜಗದ್ಗುರುಗಳು ಅಂತ ಏನು ನಾವು ಹೇಳ್ತೀವಿ, ಆ ಅರ್ಥದಲ್ಲಿ ವಾಯುದೇವರು ಅಂತ ಹೇಳಿ. ಮುಂದಿನ ಇದರಲ್ಲಿ ಕರುಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ, ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧಜನ ಅಂತ ಹೇಳಿ. ಬುಧಜನರು ಅಂದರೆ ಜ್ಞಾನಿಗಳು, ವೇದ ಉಪನಿಷತ್ತುಗಳನ್ನ ಪುರಾಣಗಳನ್ನು ಅರಿತು ಅದನ್ನು ಜೀರ್ಣಿಸ್ಕೊಂಡಂತಹ ಹಿರಿಯ ಚೇತನರು ಅವರು ಬುಧಜನರು ಅಂತ, ಜ್ಞಾನಿಗಳು ಅಂತ. ಜ್ಞಾನಿಗಳು ಏನು ಹೇಳ್ತಾರಪ್ಪ ಅಂತ ಅಂದರೆ, ಕರುಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಅಂತ. ಕರುಣ ಅಂತಂದರೆ ಈ ನಮ್ಮ ಇಂದ್ರಿಯಗಳು, ಅದರ ಅಭಿಮಾನಿ ದೇವತೆಗಳು ಈ ದೇಹ ಬಿಟ್ಟೋದ್ರೆ, ಅಂದರೆ ಕಣ್ಣಿನ ಅಭಿಮಾನಿ ಬಿಟ್ಟು ಹೋತು ಅಂದರೆ ಕುರುಡ ಅಂತಾರೆ, ಕಿವಿ ಹೋಯ್ತು ಅಂದರೆ ಕಿವುಡ ಅಂತಾರೆ, ಮಾತು ಹೋಯ್ತು ಅಂತಂದರೆ ಮೂಕ ಅಂತಾರೆ, ಕಾಲಿಲ್ಲ ಅಂದರೆ ಕುಂಟ ಅಂತಾರೆ. ಅಂದರೆ ಈ ರೀತಿಯಾಗಿ ಬೇರೆ ಬೇರೆ ಇಂದ್ರಿಯಗಳಿದ್ರೆ ಬೇರೆ ಬೇರೆ ಅರ್ಥಗಳಲ್ಲಿ ಹೇಳ್ತಾರೆ. ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧಜನ ಅಂತ ಹೇಳಿ. ಪ್ರಾಣವೇ ಹೋಗ್ಬಿಟ್ರೆ, ಪ್ರಾಣ ಹೋದ್ಮೇಲೆ ಕಣ್ಣು ಕಾಣಲ್ಲ, ಅಂದರೆ ಕೇಳಿಸಲ್ಲ, ಮಾತಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಪ್ರಾಣ ಹೋಗಿರುವಂತಹ ದೇಹಕ್ಕೆ ಯಾರು ಕುರುಡ ಕಿವುಡ ಮೂಕ ಅಂತ ಹೇಳಲ್ಲ, ಅದನ್ನ ಹೆಣ ಅಂತ ಅಷ್ಟೇ ಹೇಳ್ತಾರೆ. ಅಂದರೆ ಸತ್ತು ಹೋಗಿದ್ದಾನೆ ಅಂತ. ಅದನ್ನ ಮತ್ತೆ ಇನ್ನು ಮಣ್ಣಿಗೋ ಬೆಂಕಿಗೋ ಅಷ್ಟೇ ಅದರ ಪಾಡು, ಇನ್ನು ಮುಂದೆ ಏನು ಮಾಡಲಿಕ್ಕಿಲ್ಲ ಅದರಿಂದ ಇಟ್ಕೊಂಡು. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಾಣ ಎಲ್ಲಿ ಇರ್ತಾನೋ, ಅಂದರೆ ಅವನು ಜ್ಯೇಷ್ಠನಾಗಿರುವ ಕಾರಣದಿಂದ, ದೊಡ್ಡ ಮಗ ಅಪ್ಪ ಅವನು ಈ ಜಗತ್ತಿನ ಅಪ್ಪ ಭಗವಂತ, ಅವನು ದೊಡ್ಡ ಮಗನ ಜೊತೆ ಯಾವಾಗಲೂ ಇರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಇದಷ್ಟೇ ಅಲ್ಲ, ಅಂದರೆ ದಾಸರು ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳಿದ್ದಾರೆ, ಹೌದು, ಉಪನಿಷತ್ತು ಪುರಾಣಗಳಲ್ಲಿ ಹೇಳಿದೆ ಅಷ್ಟೇ ಅಲ್ಲ, ನಾವು ಸಾಮಾನ್ಯವಾಗಿ ಕೇಳುವ ಬೇರೆ ಭಕ್ತಿಗೀತೆಗಳಲ್ಲೂ ಕೂಡ ಇಷ್ಟು ಅದ್ಭುತವಾದ ವಿಷಯ ಬರುತ್ತೆ. ಅಂದರೆ ನಾವು ಕೆಲವು ಸತಿ ಏನಾಗುತ್ತೆ ಅಂದರೆ, ಏನೋ ಒಂದು ಮಡಿವಂತ ಕಾರಣಕ್ಕೆ ಬೇರೆ ಹಾಡುಗಳನ್ನ ಅದನ್ನು ಬಿಟ್ಬಿಡ್ತೇವೆ. ಅಂದರೆ ನಾವು ಆನೋ ಭದ್ರಾ ಕೃತವೋ ಯಾಂತು ವಿಶ್ವತಃ ಅಂಥೇಳಿ ನಂಬಿದ ದೇಶ. ಅಂದರೆ ಒಳ್ಳೆಯ ವಿಷಯಗಳು ಯಾವ ಮೂಲದಿಂದಲೂ ಪರವಾಗಿಲ್ಲ, ಬಂದ್ರೂ ಅದನ್ನು ಸ್ವೀಕರಿಸಲು ಯೋಗ್ಯವಾಗಿರುತ್ತೆ, ಅದರ ಉದ್ದೇಶ ಚೆನ್ನಾಗಿರಬೇಕು ಅಂತ. ನಾವು ಇದು ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೀತೆಗಳಲ್ಲಿ ನಿಂತ ಹೇಳಿ ಒಂದಷ್ಟು ಹಾಡುಗಳು ಕೇಳಿದ್ದೀವಿ. ವಾರ ಬಂತಮ್ಮ ಗುರು ವಾರ ಬಂತಮ್ಮ ಅಂಥೇಳಿ. ಅದರಲ್ಲಿ ಒಂದು ಮಾತು ಬರುತ್ತೆ ನೋಡಿ, ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ, ಹನುಮನಿದ್ದೆಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ಅಂತ ಹೇಳಿ. ಅದನ್ನೇ ಇಲ್ಲಿ ಪ್ರಾಣ ಮತ್ತು ಜ್ಯೇಷ್ಠ, ನಾವು ಶ್ರೀಪಾದರಾಯರು ಹೇಳಿದ್ದು ಅದನ್ನೇ. ಅಂದರೆ ಹಿಂದಿನ ಯತಿಗಳು, ಜ್ಞಾನಿ ವರೇಣ್ಯರು ಯಾರ್ಯಾರು ಏನೇನು ಹೇಳಿದಾರೋ ಅದನ್ನು ಇಂದಿನ ಕವಿಗಳು ಕೂಡ, ಅಂದರೆ ಹಿಂದಿನ ಕವಿಗಳು ಸೂರಿಗಳು ಹೇಳಿರುವಂಥ ಮಾತನ್ನೇ ಇಂದಿನ ಕವಿಗಳು ಹೇಳ್ತಾರೆ. ಅದನ್ನು ನಾವು ನೋಡಿ ತಿಳ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇರಬೇಕು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದರೆ ಯಾವುದೇ
ಹಾಡಿನಲ್ಲಾಗಲಿ, ಸಿನಿಮಾ ಹಾಡುಗಳಲ್ಲಾಗಲಿ, ಬೇರೆ ಕಡೆ ಆಗಲಿ ಒಳ್ಳೆ ವಿಷಯ ಇದ್ದಾಗ, ಅಂದರೆ ಯಾವುದು ಶ್ರೀಮದ್ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಎಲ್ಲೆಲ್ಲಿ ಯಾವುದು ವಿಷ್ಣು ಸರ್ವೋತ್ತಮತ್ವಕ್ಕೆ ಹೊಂದುವಂತಹ ಮಾತುಗಳು ಎಲ್ಲೆಲ್ಲಿದೆಯೋ ಅದೆಲ್ಲವೂ ಸ್ವೀಕಾರಾರ್ಹ, ಗ್ರಾಹ್ಯ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅಂದರೆ ಪುರಾಣಗಳ ವಿಷಯದಲ್ಲಿ, ಬೇರೆ ಎಲ್ಲ ವಿಷಯದಲ್ಲಿ. ಹಾಗಾಗಿ ನಾವು ಕೂಡ ಎಲ್ಲೆಲ್ಲಿ ನಮ್ಮ ಚಿಂತನೆಗೆ ಅನುಕೂಲವಾದಂತಹ ಮಾತುಗಳಿದೆ ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಇದು ನನ್ನ ಅಭಿಪ್ರಾಯ. ಮತ್ತೆ ಮುಂದಿನ ನಾಮ ಶ್ರೇಷ್ಠ ಅಂತ ಹೇಳಿ. ಅಂದರೆ ಜ್ಯೇಷ್ಠ ಅಂದರೆ ಯಾರು ನಮಗೆ ಮುಂಚೆ ಇದ್ರೋ ನಮ್ಮ ಜೊತೆಗೂ ಇದ್ದಾರೋ ಅವರು ಜ್ಯೇಷ್ಠ ಅಂತ ನೋಡಿದ್ವಿ. ಶ್ರೇಷ್ಠ ಅಂತ ಹೇಳಿ ನಮಗಿಂತ ಶ್ರೇಷ್ಠರು ಅಂತಂದರೆ ಸುಪೀರಿಯರ್ ಅಂತ ಅರ್ಥ. ಅದು ಜ್ಯೇಷ್ಠ ಅನ್ನೋದು ಸೀನಿಯರ್ ಅಂತ ಆದರೆ, ಶ್ರೇಷ್ಠ ಅನ್ನೋದು ಸುಪೀರಿಯರ್ ಅಂತ ಅರ್ಥದಲ್ಲಿ. ಯಾರು ನಮಗಿಂತ ಶ್ರೇಷ್ಠರಾಗಿದ್ದಾರೋ ಅವರು ನಮಗಿಂತ ಜ್ಯೇಷ್ಠರಾಗಿರ್ಬೇಕಾಗಿಲ್ಲ. ನಮಗಿಂತ ಚಿಕ್ಕವರು ಕೂಡ ನಮಗಿಂತ ಶ್ರೇಷ್ಠರಾಗಿರಬಹುದು. ಅಂದರೆ ಉದಾಹರಣೆಗೆ ಯಾರೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 50 ವರ್ಷ ಏಜ್ ಆಗಿದೆ ಅವರಿಗೆ, ಹೆಚ್ಚು ಕಮ್ಮಿ 30 ವರ್ಷ ಸರ್ವಿಸ್ ಆಗಿರುತ್ತೆ. ಅವರಿಗಿಂತ ಹೆಚ್ಚು ಓದಿದವನೊಬ್ಬ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿಸ್ಕೊಂಡು 25 ವರ್ಷದವನು ಅವರಿಗಿಂತ ಶ್ರೇಷ್ಠರಾಗಿ ಬರ್ಬೋದು, ಅವನಿಗಿಂತ ಜ್ಯೇಷ್ಠ ಅಲ್ಲ. ಅಂದರೆ ಆ ಸರ್ವೀಸಲ್ಲಿ ಅವನು ತುಂಬ ಜೂನಿಯರ್ ಇರ್ಬೋದು, 5-6 ವರ್ಷ ಸರ್ವಿಸ್ ಆಗಿರ್ಬೋದು, ಇನ್ನೊಬ್ರಿಗೆ 30 ವರ್ಷ ಆಗಿರಬಹುದು. ಆದರೆ ಅವನ ಯೋಗ್ಯತೆಯಿಂದ, ಸಾಧನೆಯಿಂದ ಶ್ರೇಷ್ಠತ್ವವನ್ನು ಪಡೆದಿದ್ದಾನೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಾವು ಅನುಸಂಧಾನಕ್ಕೆ ತಗೊಳ್ಳೋದಾದರೆ, ಯೋಗ್ಯತೆಯಿಂದಲೂ ಶ್ರೇಷ್ಠರು ಪ್ರಾಣದೇವರು ಮತ್ತು ಜ್ಯೇಷ್ಠರು ಪ್ರಾಣದೇವರೇ, ಮತ್ತು ಅವರಿಗಿಂತಲೂ ಶ್ರೇಷ್ಠ ಮತ್ತು ಜ್ಯೇಷ್ಠರಾದವನು ಭಗವಂತ. ನಾವು ಹಿಂದೆ ನೋಡಿದ್ವಿ, ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಹೇಳಿ. ಅದೇ ಅರ್ಥದಲ್ಲಿ ಪ್ರಾಣದೇವರು ಮತ್ತು ಅವರ ಅಂತರ್ಯಾಮಿಗೆ ಅವರಿಂದ ಎಲ್ಲವನ್ನು ಚೇಷ್ಟಿಸುವಂತಹ ಭಗವಂತ ಶ್ರೇಷ್ಠ ಅಂತ ಹೇಳಿ. ಅಂದರೆ ಎಲ್ಲರಿಗಿಂತ ಮಿಗಿಲಾದವ. ನಾವು ವಾಯುಸ್ಥಿತಿಯ ಶ್ಲೋಕವನ್ನು ಹಿಂದಿನ ವಿಡಿಯೋದಲ್ಲಿ ಗಮನಿಸಿದ್ವಿ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೇ ಸಮಂ ಪಶ್ಚಾಮ್ಯುತ್ತಮ ವಸ್ತು ದೂರತರತೋಪಾಸ್ತಂ ರಸೋಯೋಷ್ಟಮಃ ಅಂತ ಹೇಳಿ. ಅಂದರೆ ಲೋಕದಲ್ಲಿ ಇರೋದೇ 6 ರಸಗಳು, ಷಡ್ರಸೋಪೇತ ಭೋಜನ ಅಂತ ಹೇಳ್ತಾರಲ್ಲ, 6 ರಸಗಳು ಅಂತ ಹಿಂದೆ ನೋಡಿದ್ವಿ. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು. ಇರೋದೇ ಇಷ್ಟು ರಸ, 7ನೇದೇ ಇಲ್ಲ, ಮತ್ತು 8ನೇದು ಎಲ್ಲಿಂದ ತರೋದು ಅನ್ನೋ ಅರ್ಥದಲ್ಲಿ ಅದನ್ನು ಹೇಳ್ತಾರೆ. ಹಂಗಾಗಿ ಭಗವಂತನಿಗೆ ಸಮರೇ ಇಲ್ಲ, ಅವನಿಗಿಂತ ಮಿಗಿಲಾದವರು ಯಾರು ಅನ್ನೋ ಅರ್ಥದಲ್ಲಿ ಅವನೇ ಭಗವಂತನೇ ಶ್ರೇಷ್ಠ ಅಂತ ಹೇಳಿ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದಕ್ಕೆ ಸಂವಾದಿಯಾಗಿ ಒಂದು ಮಾತನ್ನ ಮಧ್ವಾಚಾರ್ಯರು ಹೇಳ್ತಾರೆ. ನೈತಾದೃಶ ಕ್ವಚ ಬಭೂವ ನಚೈವ ಭಾವ್ಯೋ ನಾಸ್ತ್ಯುತ್ತರ ಕಿಮುಪರಾತ್ ಪರಮಸ್ಯ ವಿಷ್ಣೋಹೋ ಅಂತ ಹೇಳಿ. ಅಂದರೆ ನೈತಾದೃಶ ಅಂದರೆ ಇವನಿಗೆ ಸಮನಾದವರು ಹಿಂದೆ ಆಗಿಲ್ಲ, ಮುಂದೆ ಆಗೋದು ಇಲ್ಲ. ಅಂಥದ್ರಲ್ಲಿ ಮಿಗಿಲಾದವ್ರನ್ನ ಎಲ್ಲಿಂದ ತರೋದು? ಹಿಂದೆ ಹುಟ್ಟಿಲ್ಲ, ಇವತ್ತಿಲ್ಲ, ನಾಳೆ ಬರಲಿಕ್ಕೂ ಇಲ್ಲ, ಅವನಿಗಿಂತ ಮಿಗಿಲಾದವರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಮತ್ತು ನಾವು ಉಪನಿಷತ್ತಲ್ಲಿ, ನಾರಾಯಣ ಉಪನಿಷತ್ತಲ್ಲಿ ಒಂದು ಮಾತಿದೆ, ಅದನ್ನು ತಿಳ್ಕೊಳ್ಬೇಕು. ನಾರಾಯಣಾತ್ ಪ್ರಾಣೋ ಜಾಯತೆ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ. ನಾರಾಯಣಾದ್ ಬ್ರಹ್ಮ ಜಾಯತೆ ನಾರಾಯಣಾದ್ ರುದ್ರೋ ಜಾಯತೆ ನಾರಾಯಣಾದಿಂದ್ರೋ ಜಾಯತೆ ನಾರಾಯಣಾತ್ ಪ್ರಜಾಪತಯಃ ಪ್ರಜಾಯಂತೆ ನಾರಾಯಣಾದ್ ದ್ವಾದಶಾದಿತ್ಯಾ ರುದ್ರಾವಸವಃ ಸರ್ವಾಣಿ ಚ ಛಂದಾಗುಂಸಿ ನಾರಾಯಣಾದೇವ ಸಮುತ್ಪದ್ಯಂತೆ ನಾರಾಯಣೇ ಪ್ರವರ್ತಂತೆ ನಾರಾಯಣೇ ಪ್ರಲೀಯಂತೆ ಅಂತ ಹೇಳಿ ಇದು ನಾರಾಯಣೋಪನಿಷತ್ತಿನ ಮಾತು. ಅಂದರೆ ನಾರಾಯಣಾತ್ ಪ್ರಾಣೋ ಜಾಯತೆ, ಆ ಭಗವಂತನಿಂದ ಪ್ರಾಣದೇವರು ಹುಟ್ಟೋದು. ಮನಃ ಸರ್ವೇಂದ್ರಿಯಾಣಿಚ, ಎಲ್ಲ ಇಂದ್ರಿಯಗಳು ಅಂದರೆ ಆ ನಿಯಾಮಕ ದೇವತೆಗಳು ಅಂತ ಹೇಳಿ. ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ವಿಶ್ವಸ್ಯ ಧಾರಿಣಿ. ಖಂ ವಾಯು ಅಂದರೆ ಆಕಾಶ, ವಾಯು, ಬೆಂಕಿ, ಮತ್ತು ನೀರು, ಮಣ್ಣು. ಅಂದರೆ ಇಲ್ಲಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇವೆಲ್ಲವೂ ಭಗವಂತನಿಂದನೇ ಹುಟ್ಟೋದು.
ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠ ಮತ್ತು ಜ್ಯೇಷ್ಠ ಅನ್ನೋದು ಅವನಿಂದಲೇ ಎಲ್ಲ ಹುಟ್ಟಿದೆ ಅಂದಮೇಲೆ ಅದೆಲ್ಲದಕ್ಕಿಂತ ಅವನು ದೊಡ್ಡವನೇ ಇರಬೇಕಲ್ಲ. ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ರುದ್ರೋ ಜಾಯತೆ, ನಾರಾಯಣಾದ್ ಇಂದ್ರೋ ಜಾಯತೆ. ಅಂದ್ರೆ ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳು ಕೂಡ ನಾರಾಯಣನಿಂದಲೇ ಹುಟ್ಟೋದು. ನಾರಾಯಣಾತ್ ಪ್ರಜಾಪತಯ ಪ್ರಜಾಯಂತೆ. ಮುಂದಿನ ನಾಮಗಳಲ್ಲಿ ಪ್ರಜಾಪತಿ ಅನ್ನೋದನ್ನ ನೋಡೋರಿದ್ದೇವೆ. ದ್ವಾದಶಾದಿತ್ಯ ರುದ್ರ ವಸವ ಸರ್ವಾಣಿ ಚ ಛಂದಾಗುಂಸಿ. ಎಲ್ಲ ದೇವತೆಗಳು ಮತ್ತು ಎಲ್ಲ ಅಕ್ಷರ ಪದ ಮಾತುಗಳು ಎಲ್ಲವೂ ಕೂಡ ನಾರಾಯಣನಿಂದಲೇ ಹುಟ್ಟಿದ್ದು. ನಾರಾಯಣೇ ಪ್ರವರ್ತಂತೆ, ನಾರಾಯಣನಲ್ಲೇ ಇರುತ್ತೆ. ನಾರಾಯಣೇ ಪ್ರಲೀಯಂತೆ, ನಾರಾಯಣನಲ್ಲೇ ನಾಶವೂ ಆಗುತ್ತವೆ ಅಂತ ಹೇಳಿ. ಅಂದ್ರೆ ಯಾರು ಎಲ್ಲರಿಗಿಂತ ದೊಡ್ಡವನೋ ಮತ್ತು ಶ್ರೇಷ್ಠನೋ ಅವನಲ್ಲೇ ಎಲ್ಲರೂ ಇರಲಿಕ್ಕೆ ಸಾಧ್ಯ, ಅವನ ನಿಯಂತ್ರಣದಲ್ಲಿ ಅಂತ ಇದು ಉಪನಿಷತ್ತಿನ ಮಾತು. ಮತ್ತೆ ಇನ್ನೊಂದು, ಈ ಜಗತ್ತಿನಲ್ಲಿ ಶ್ರೇಷ್ಠ ಅಂದ್ರೆ ಯಾರು, ಯಾವ ಯಾವ ಕಾರಣಗಳಿಂದ ಒಬ್ಬ ಶ್ರೇಷ್ಠ ಅಂತ ಅನಿಸ್ಕೊಳ್ತಾನೆ ಅನ್ನೋದನ್ನ ಮನುಸ್ಮೃತಿಯಲ್ಲಿ ಹೇಳ್ತಾರೆ. ವಿತ್ತಂ ಬಂಧುರ್ವಯಃ ಕರ್ಮ ವಿದ್ಯಾ ಭವತಿ ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರಿಯೋ ಯದ್ಯದುತ್ತರಂ ಅಂತ ಹೇಳಿ. ಮತ್ತೆ ಗೀತೆಯಲ್ಲೂ ಕೂಡ ಭಗವಂತ ಒಂದು ಮಾತು ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಹೇಳಿ ಭಗವಂತನ ಮಾತು. ಇದು ಮನುಸ್ಮೃತಿಯ ಮಾತನ್ನ ನೋಡೋಣ. ವಿತ್ತಂ ಅಂದ್ರೆ ಯಾರ್ಯಾರು ಲೋಕದಲ್ಲಿ ದೊಡ್ಡವರು ಅಂತ ಅನ್ಸ್ಕೊಳ್ಳಕ್ಕೆ ಏನೇನು ಕಾರಣ ಅಂತ ಹೇಳ್ತಾನೆ. ವಿತ್ತ ಒಂದು ಹಣವಂತರು, ಅಂದ್ರೆ ತುಂಬಾ ದುಡ್ಡಿದೆ ಅವ್ರ ಹತ್ರ, ಲೋಕ ಎಲ್ಲ ಗೌರವಿಸುತ್ತೆ. ಅವ್ರು ಬಂದ್ರೆ ಒಂದು ದೊಡ್ಡ ಕಾರಲ್ಲಿ ಬಂದು ನಿಂತು ಅಂತಂದ್ರೆ ಇದ್ದವರೆಲ್ಲ ಸೆಲ್ಯೂಟಿ ಮಾಡ್ತಾರೆ, ಸೆಕ್ಯೂರಿಟಿಗಳು, ಜನ ನಿಂತಿದ್ದವರೆಲ್ಲ ಗುಂಪಲ್ಲಿ ಪಕ್ಕಕ್ಕೆ ಜಾಗ ಬಿಡ್ತಾರೆ. ಹೀಗೆಲ್ಲ ನಡೆಯೋದನ್ನ ನಾವು ನೋಡಿರ್ತೀವಿ. ಇದು ಏನಂದ್ರೆ ಅಂತಸ್ತು, ಆಸ್ತಿ, ಅಂದ್ರೆ ಆಸ್ತಿ ಅಂತಸ್ತು ಈ ಕಾರಣಗಳಿಂದ ದೊಡ್ಡವರು ಅಂತ ಕೆಲವರು ಅನ್ಸ್ಕೋತಾರೆ. ಅಂದ್ರೆ ಬರೀ ದುಡ್ಡಿನಿಂದ ದೊಡ್ಡವರಾದವರು ಮುಖತಃ ಅಷ್ಟೇ, ಎದುರಿಗಿದ್ದಾಗ ಗೌರವ ಕೊಡ್ಬೋದು, ಲೋಕ ಇಲ್ಲ. ಅವ್ರು ಆ ಕಡೆ ಹೋದ ತಕ್ಷಣ ಮತ್ತೆ ಬಯಕ್ ಶುರು ಮಾಡ್ತಾರೆ, ಏನ್ ಅವನ ಹತ್ರ ಎಷ್ಟು ದುಡ್ಡಿದ್ರೆ ಏನ್ ಮಹಾ 3 ಕಾಸಿನ ಉಪಯೋಗ ಇದೆಯಾ, ಹಂಗೆ ಹಿಂಗೆ ಅಂತ ಹೇಳಕ್ ಶುರು ಮಾಡ್ತಾರೆ. ಸೊ ದುಡ್ಡಿನಿಂದ ಬರುವಂತಹ ಆ ಸುಪೀರಿಯಾರಿಟಿ ಅನ್ನೇನಿದೆ ಅದು ತಾತ್ಕಾಲಿಕ ಅಂತ ಹೇಳಿ, ಆದ್ರೂ ತಾತ್ಕಾಲಿಕವಾದರೂ ಅದು ದೊಡ್ಡವರು ಅಂತ ಸಮಾಜದಲ್ಲಿ ಗುರುತಿಸಕ್ಕೆ ಅದು ಒಂದು ಕಾರಣ. ಮತ್ತೆ ಇನ್ನೊಂದು ಬಂಧು, ಅಂದ್ರೆ ನಮ್ಮ ನೆಂಟರು ಇಷ್ಟರು ಇರ್ತಾರೆ, ನಮ್ಗಿಂತ ತುಂಬಾ ವಯಸ್ಸಲ್ಲಿ ದೊಡ್ಡವರು ಇರ್ತಾರೆ. ಒಟ್ಟಿನಲ್ಲಿ ನೆಂಟರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ತಾತ ಮುತ್ತಾತ ಅಂತ ಅನ್ನೋ ಕಾರಣಗಳಿಂದ ನಾವು ಗೌರವ ಕೊಡ್ತೇವೆ. ಹಾಗಾಗಿ ಅವರು ಗೌರವನೀಯರಾಗ್ತಾರೆ, ಅಂದ್ರೆ ಸಂಬಂಧಿಕರು. ಮತ್ತೆ ವಯಸ್ಸಿನಿಂದ ಹೊರಗಡೆಯವರು, ನಮ್ಗೆ ಸಂಬಂಧ ಇಲ್ದೇ ಇರೋರು ಇರ್ತಾರೆ, ವಯಸ್ಸಿಂದ ದೊಡ್ಡವರು ನೋಡಿದ ತಕ್ಷಣ ಕೆಲವ್ರಿಗೆ ನಮಸ್ಕಾರ ಮಾಡಬೇಕು ಅನ್ಸತ್ತೆ. ಆ ಕಾಂತಿ ಹಂಗಿರುತ್ತೆ. ವಯಸ್ಸಾದವರು ಅನ್ನೋ ಕಾರಣಕ್ಕಂತೂ ಗೌರವ ಕೊಡ್ತೀವಿ. ಉಪನಿಷತ್ತುಗಳಲ್ಲೇ ಹೇಳ್ತಾರೆ, ವಯಸ್ಸಾದವರು ಯಾರು ಎದುರಿಗೆ ಬಂದ್ರೆ ಅವ್ರಿಗೆ ಎದ್ದು ನಿಂತ್ಕೊಂಡು ಜಾಗ ಕೊಡಬೇಕು ಅಂತ ಹೇಳಿ. ಹಾಗಾಗಿ ವಿತ್ತ ಬಂಧು ವಯಸ್ಸು ಅಂತ ಆಯ್ತು, ವಯಸ್ಸಿನಿಂದ ದೊಡ್ಡವರಾಗ್ತಾರೆ. ಮತ್ತೆ ಕರ್ಮ ಅಂತ ಅಂದ್ರೆ ನಮ್ಮ ಕರ್ಮಗಳಿಂದ, ನಾವು ಮಾಡಿದ ಸಾಧನೆಗಳಿಂದ, ಅಂದ್ರೆ ಲೋಕಕ್ಕೆ ಉಪಯೋಗ ಆಗ್ಲಿ ಅಂತ ಏನೋ ಒಂದು ರಸ್ತೆ ಹಾಕ್ಸೋದು, ಅಥವಾ ಒಂದು ಶಾಲೆಯನ್ನ ಕಟ್ಸೋದು, ಅಥವಾ ಒಂದು ಕೆರೆ ಅಥವಾ ಬಾವಿ, ಏನೋ ಒಂದು ಬೋರ್ವೆಲ್ ಹಾಕ್ಸೋದು, ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಈ ರೀತಿಯಲ್ಲಿ ಸಮಾಜಕ್ಕೆ ಅನುಕೂಲವಾಗುವಂತಹ ಕೆಲಸಗಳನ್ನ ಮಾಡಿ ಕೂಡ ಲೋಕದಲ್ಲಿ ಶ್ರೇಷ್ಠರು ಅಂತ ಅನ್ಸ್ಕೊಳ್ತಾರೆ. ಮತ್ತೆ ವಿದ್ಯಾಭವತಿ ಪಂಚಮಿ, 5ನೇದಾಗಿ ಕೊನೆಯದಾಗಿ ವಿದ್ಯೆ ಅಂತ ಹೇಳ್ತಾರೆ, ಅಂದ್ರೆ ಜ್ಞಾನ. ಅದು ವಿದ್ಯೆ ಅಂದ್ರೆ ಏನು ಅಂತ ನಾವು ನೋಡಿದ್ವಿ. ಯಾವುದು ಈ ಬಂಧನದಿಂದ ಸಾವಿದ್ಯಾ ಯಾವ ವಿಮುಕ್ತಯೇ ಅಂತ ಹೇಳಿ, ಯಾವುದು ಈ ಬಂಧನಗಳಿಂದ ಬಿಡುಗಡೆ ಕೊಡುತ್ತೋ ಅದೇ ನಿಜವಾದ ವಿದ್ಯೆ ಅಂತ ಹೇಳಿ, ಅಂದ್ರೆ ಯಾರು ಜ್ಞಾನಿಗಳಿದಾರೋ ಅವರು ಅಂತ. ಇಲ್ಲಿ ಕೊನೆಯದಾಗಿ ಹೇಳಿದೆ ಅಂದ ತಕ್ಷಣ ಅದು ಲೀಸ್ಟ್ ಅಂತ ಅಲ್ಲ, ಏತಾನಿ ಮಾನ್ಯ ಸ್ಥಾನಾನಿ ಗರಿಯೋ ಯದ್ಯದುತ್ತರಂ ಅಂತ. ಮೊದಲನೇದು ಏನ್ ಹೇಳಿದ್ವಾ ಅದಕ್ಕಿಂತ ಎರಡನೇದು ಎತ್ತರದ್ದು, ಅದಕ್ಕಿಂತ ಆಮೇಲಿನದ್ದು ಇನ್ನೂ ಎತ್ತರದ್ದು, ಕೊನೆಯದಾಗಿ ಎಲ್ಲಕ್ಕಿಂತ ಎತ್ತರದ್ದು ಜ್ಞಾನ ಅನ್ನೋ ಕಾರಣಕ್ಕೆ ದೊಡ್ಡವರು ಅಂತ ಅನ್ಸ್ಕೊಳ್ತಾರೆ. ಈಗ ನಾವು ನೋಡಿರ್ಬೋದು, ಎಲ್ಲೋ ಒಂದು ವಿದ್ಯಾಪೀಠದಲ್ಲಿ ಯಾರೋ ಒಬ್ಬ 30 ವರ್ಷದ ಒಬ್ಬ ಅಂದ್ರೆ ಸುಧಾಮಂಗಳ ಎಲ್ಲ ಮುಗಿಸಿ ಚೆನ್ನಾಗಿ ಅಧ್ಯಯನ ಮಾಡಿರುವಂತಹ ಒಬ್ಬ ವ್ಯಕ್ತಿ ಪಾಠ ಮಾಡ್ತಾ ಇದ್ರೆ 60-70 ವಯಸ್ಸಿನವರು ಕೂಡ ಮೊದಲಿಗೆ ನಮಸ್ಕಾರ ಮಾಡಿ, ಅಂದ್ರೆ ಆ ಜ್ಞಾನ ಸ್ಥಾನಕ್ಕೆ, ಅವರಲ್ಲಿರುವ ಜ್ಞಾನಕ್ಕೆ ನಮಸ್ಕಾರ ಮಾಡಿ ಪಾಠವನ್ನು ಪ್ರವಚನವನ್ನು ಕೇಳಕ್ ಶುರು ಮಾಡ್ತಾರೆ. ಅಲ್ಲಿ ಜ್ಞಾನದ ಮುಂದೆ ವಯಸ್ಸಿನ ಸೀನಿಯಾರಿಟಿಯೋ ಸುಪೀರಿಯಾರಿಟಿಯೋ ಲೆಕ್ಕಕ್ಕೆ ಬರಲ್ಲ ಅನ್ನೋ ಅರ್ಥದಲ್ಲಿ
ಹಾಗಾಗಿ ವಿದ್ಯಾ ಭವತಿ ಪಂಚಮಿ, ವಿದ್ಯೆ ಅನ್ನೋದು ಐದನೆಯದು ಸುಪೀರಿಯಾರಿಟಿಯಲ್ಲಿ ಅಂತ. ಈ ರೀತಿಯಲ್ಲಿ ಇದೆಲ್ಲವೂ ಕೂಡ ಲೋಕದಲ್ಲಿ ದೊಡ್ಡವರು ಅಥವಾ ಶ್ರೇಷ್ಠರು ಅಥವಾ ಜ್ಯೇಷ್ಠರು ಅಂತ ಅನ್ಸ್ಕೊಳ್ಳಿಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಮುಂದಿನ ನಾಮ ಪ್ರಜಾಪತಿ ಅಂತ ಹೇಳಿ. ಅಂದ್ರೆ ಎಲ್ಲರಿಗಿಂತ ಜ್ಯೇಷ್ಠ ಆದವನೇ ಪ್ರಜಾಪತಿ ಆಗ್ಲಿಕ್ಕೆ ಸಾಧ್ಯ. ಅದ ಅರ್ಥ ಏನು ಅಂತಂದ್ರೆ ಪ್ರಜಾನಾಂ ಪತಿ ಪ್ರಜಾಪತಿ ಅಂತ ಹೇಳಿ. ಪಾಲನಾತ್ಪತಿ ಅಂತ, ಪತಿ ಅಂತ ಯಾರನ್ನ ಕರೀತಾರೆ ಅಂದ್ರೆ ಯಾರು ಪಾಲನೆ ಮಾಡ್ತಾನೋ, ನೋಡ್ಕೊಳ್ತಾನೋ, ಸೇಫ್ ಆಗಿ ನೋಡ್ಕೊಳ್ತಾನೋ, ಚೆನ್ನಾಗಿ ನೋಡ್ಕೊಳ್ತಾನೋ ಅವನೇ ಪತಿ ಅಂತ ಹೇಳಿ. ಅದು ಈ ಗಂಡ ಅಂತ ಗಂಡಾಂತರ ಅಂತ ಹೇಳ್ತಾರಲ್ಲ, ಯಾರು ಚೆನ್ನಾಗಿ ನೋಡ್ಕೊತಾನೋ ಪತ್ನಿಯನ್ನ ಅವನು ಗಂಡ, ಚೆನ್ನಾಗಿ ನೋಡ್ಕೊಂತಿಲ್ಲ ಗೋಳೈಕೋತಾನೆ ಅಂದ್ರೆ ಅವನು ಗಂಡಾಂತರ ಆಗ್ತಾನೆ ಅಂತ ಹೇಳಿ. ಅದು ತಮಾಷೆಗೆ. ಇಲ್ಲಿ ಪತಿ ಅಂದ್ರೆ ಪಾಲನಾತ್ ಪತಿ ಅಂತ. ಪಿತ ಅನ್ನೋದು ಕೂಡ ಅಷ್ಟೇ, ಪ್ರಜಾಪತಿ ಮತ್ತೆ ಪ್ರಜಾಪಿತ ಎರಡು ಒಂದೇ ಅರ್ಥ. ಪಿತ ಅಂದ್ರೂ ಕೂಡ ಪಾಲನಾತ್ ಪಿತಾ, ಪಾಲನಾತ್ ಪತಿ ಅಂತ ಹೇಳಿ. ಯಾರು ಮಕ್ಕಳನ್ನೆಲ್ಲ ರಕ್ಷಿಸ್ತಾನೋ, ಕಾಪಾಡ್ತಾನೋ, ಅವರ ಆಗುಹೋಗುಗಳನ್ನು ನೋಡ್ಕೊಳ್ತಾನೋ, ಸಲಹುತ್ತಾನೋ ಅವನು ಪಿತ. ಅವನೇ ಪತ್ನಿಯನ್ನು ಆ ರೀತಿಯಲ್ಲಿ ನೋಡ್ಕೊಂಡಾಗ ಅವನು ಪತಿ ಅಂತ ಕರೀತಾರೆ. ಪತ್ನಿಯನ್ನಷ್ಟೇ ಅಲ್ಲ, ಪತಿ ಅಂದ್ರೆ ಈ ಯಾವುದೋ ಒಂದು ಸಮೂಹ ಇರುತ್ತೆ, ದಳಪತಿ ಅಂತ ಕರೀತಾರೆ, ಸೇನಾಧಿಪತಿ ಅಂತ ಕರೀತಾರೆ, ಇದು ರಾಷ್ಟ್ರಪತಿ ಅಂತ ಕರೀತಾರೆ. ರಾಷ್ಟ್ರಪತಿ ಅಂದ ತಕ್ಷಣ ಅವರು ರಾಷ್ಟ್ರಕ್ಕೆಲ್ಲ ಗಂಡ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ, ಪಾಲನಾತ್ಪತಿ ಅಂತ. ಇಡೀ ರಾಷ್ಟ್ರದ ಆಗು ಹೋಗು, ಆ ದೇಶದ ಆ ಸೇನೆ ಅಷ್ಟು ಕೂಡ ಅವರೆದುರಿಗೆ ತಲೆಬಾಗುತ್ತೆ, ಅಷ್ಟು ಕಂಟ್ರೋಲು ಅವರ ಹತ್ರ ಇರುತ್ತೆ ಅನ್ನೋ ಅರ್ಥದಲ್ಲಿ ರಾಷ್ಟ್ರಪತಿ ಅಂತ ಹೇಳ್ತಾರೆ. ಹಾಗೆ ಇವನು ಪ್ರಜಾಪತಿ ಅಂತ ಹೇಳಿ. ಅಂದ್ರೆ ಪ್ರಜೆಗಳು ಅಂದ್ರೆ ಜೀವಿಗಳು, ಈ ಪ್ರಾಣಿಗಳು, ಇವರೆಲ್ಲ ಅಂದ್ರೆ ತನ್ನಿಂದ ಸೃಷ್ಟರಾದಂತಹ ಎಲ್ಲ ಜೀವಿಗಳನ್ನು ಅವರ ಆಗುಹೋಗುಗಳನ್ನು, ಕಷ್ಟ ನಷ್ಟಗಳನ್ನ, ಸುಖವನ್ನು ಎಲ್ಲವನ್ನು ಕೂಡ ನೋಡ್ಕೊಂಡು ಹೋಗುವವನು, ನೋಡ್ಕೊಳ್ಳುವವನು, ಅವರನ್ನ ರಕ್ಷಿಸುವವನು ಭಗವಂತ ಪ್ರಜಾಪತಿ ಅಂತ ಹೇಳಿ. ಇನ್ನೊಂದು ಪ್ರಜಾಪತಿಗಳಂದ್ರೆ ಬ್ರಹ್ಮನಿಂದ ಈ ಪ್ರಜಾ ಸಂತತಿ ಮತ್ತೆ ಜ್ಞಾನ ಇದು ಮುಂದುವರಿಬೇಕು ಅಂತ ಹೇಳಿ ಸೃಷ್ಟರಾದವರು ಪ್ರಜಾಪತಿಗಳು ಅಂತ ಹೇಳಿ. ಇನ್ನೊಂದು ಇಲ್ಲಿ ಪ್ರಜಾ ಅಂದ್ರೆ ಇನ್ನೊಂದು ಪ್ರಕೃಷ್ಟ ಏನ ಜಾತಃ, ಯಾವ್ದ್ರಿಂದ ನಾವು ಪ್ರಕೃಷ್ಟರಾಗ್ತೇವೋ, ಉನ್ನತಿಯನ್ನ ಸಾಧಿಸ್ತೇವೋ ಅದು ಪ್ರಜಾ ಅಂತ ಹೇಳಿ. ಅಂದ್ರೆ ಪ್ರಜ್ಞೆ ಅಂದ್ರೆ ಜ್ಞಾನ ಅಂತ ಹೇಳಿ. ಆ ಜ್ಞಾನದ ಪತಿಯು ಕೂಡ ಅವನೇ ಅಂತ ಹೇಳಿ ಅದನ್ನ ನೋಡ್ಕೊಂಡು ಹೋಗೋಣ. ಇಲ್ಲಿ ಬ್ರಹ್ಮನಿಂದ ಸೃಷ್ಟರಾದ ಪ್ರಜಾಪತಿಗಳು ಯಾರು ಅಂದ್ರೆ ದಕ್ಷ, ಅತ್ರಿ, ಕಶ್ಯಪ, ಧರ್ಮದೇವ, ಆಂಗೀರಸರು, ಅರಿಷ್ಟನೇಮಿ, ಕರ್ದಮ, ಕ್ರತು, ಮರೀಚಿ, ಪ್ರಾಚೇತಸರು, ಪುಲಹ, ಪುಲಸ್ತ್ಯ, ಸಂಶ್ರಯ, ಶೇಷ, ವಸಿಷ್ಠ ಅಂತ ಹೇಳಿ ಇವರೆಲ್ಲ ಪ್ರಜಾಪತಿಗಳನ್ನ, ಇಷ್ಟೆಲ್ಲ ಪ್ರಜಾಪತಿಗಳ ಸೃಷ್ಟಿ ಮಾಡಿದವನು ಬ್ರಹ್ಮ, ಇವ್ರನ್ನೆಲ್ಲ ಸೃಷ್ಟಿ ಮಾಡದ ಅಂತೆ. ಇದೆಲ್ಲ ಯಾಕೆ ಅಂದ್ರೆ ಒಂದು ಪ್ರಜಾ ಅಂದ್ರೆ ಈ ಜನರ, ಈ ಜೀವಿಗಳ ಸಂತತಿ ಬೆಳಿಬೇಕು ಅಂತ, ಇನ್ನೊಂದು ಪ್ರಜಾ ಅಂದ್ರೆ ಪ್ರಜ್ಞ ಅಂದ್ರೆ ಜ್ಞಾನದ ಸಂತತಿ ಬೆಳೆಸೋಕ್ಕೋಸ್ಕರ. ಈ ಪ್ರಜಾಪತಿಗಳಲ್ಲಿ ಕೆಲವರು ಜ್ಞಾನದ ಸಂತತಿಯನ್ನ ಬೆಳೆಸಿದ್ರು, ಕೆಲವರು ಈ ಜೀವಿಗಳ ಸಂತತಿಯನ್ನ ಬೆಳೆಸಿದ್ರು ಅಂತ ಹೇಳಿ. ವಿಶೇಷವಾಗಿ ಈ ಪ್ರಜಾ ಸಂತತಿ ಬೆಳೆದಿದ್ದೇ ಅಂದ್ರೆ ನಾನಾ ವಿಧವಾದ ಜೀವ ಜಾತಿಗಳ ಸಂತತಿ ಬೆಳೆದಿದ್ದು ಕಶ್ಯಪರಿಂದ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಅಂದ್ರೆ ಕಶ್ಯಪರ ಮಡದಿಯರು ಕೆಲವರು ಇದ್ರು, ದಿತಿ, ಅದಿತಿ, ಆಮೇಲೆ ಧನು, ಕದ್ರು, ಹೀಗೆ ವಿನುತ, ಕೀಕಸ ಅಂತ ಎಲ್ಲ ಪತ್ನಿಯರಿದ್ರು. ಅವರಲ್ಲಿ ಇದು ಮಣಿಮಂಜರಿಯಲ್ಲಿ ಇದ್ರ ವಿವರ ಬರುತ್ತೆ. ದಿತ್ಯಾಂ ತಥೋ ಭವನ್ ದೈತ್ಯಾಃ ಆದಿತ್ಯಾಂಚ ಸುರಾಃ ಪುನಃ ತನೌತು ದಾನವಾಃ ಕದ್ರ್ವಾಂ ನಾಗಾನಾವಿಶೋಲ್ಬಣಾಃ ಕೀಕಸಾಯಾಂ ಯಾತು ದಾನಾಃ ವಿನುತಾಯಾಂತು ಪಕ್ಷಿಣಃ ಅಂತ ಹೇಳಿ. ಅಂದ್ರೆ ಕಶ್ಯಪರಿಂದ ಯಾವ್ಯಾವ ರೀತಿಯ ಜೀವಿಗಳ ಸೃಷ್ಟಿ ಆಯಿತು ಅಂತ ಅಲ್ಲಿ ಹೇಳ್ತಾರೆ. ದಿತಿಯಿಂದ ದೈತ್ಯರು ಹುಟ್ಟಿದ್ರಂತೆ, ಆಮೇಲೆ ಅದಿತಿಯಿಂದ ಆದಿತ್ಯರು ಮತ್ತೆ ಸುರ ಹುಟ್ಟಿದ್ರಂತೆ. ಅಂದ್ರೆ ದೇವತೆಗಳು, ದೈತ್ಯರು ಅಂತ ಏನ್ ನೋಡ್ತೀವ ಅವರೆಲ್ಲ ಕಶ್ಯಪರ ಮಕ್ಕಳೇ. ಮತ್ತೆ ಧನುವಿನಿಂದ ದಾನವರು ಹುಟ್ಟಿದ್ರಂತೆ. ಕದ್ರು ಅನ್ನೋಳಿಂದ ನಾಗಾನಾನ ವಿಶೋಲ್ಬಣ ಅಂತ ಹೇಳಿ. ಮತ್ತೆ ಎಲ್ಲ ಈ ರೆಪ್ಟೈಲ್ಸ್ ಅಂತ ಏನ್ ಹೇಳ್ತೀವಿ, ಪ್ರಾಣಿಗಳು, ವಿಷಕಾರಿಯಾದಂತಹ ಎಲ್ಲ ರೀತಿಯ ಜೀವಿಗಳು ಹುಟ್ಟಿದ್ವಂತೆ ಕದ್ರುವಿನಿಂದ.
ಮತ್ತೆ ಕೀಕಸಾದೇವಿಯಲ್ಲಿ ಯಾತುದಾನರು ಅಂತ ಹೇಳಿ, ಈ ಕೀಕಸ ದೇವಿಯಿಂದ ಆ ಸಂತತಿಯಲ್ಲಿ ಬಂದವನು ರಾವಣ. ಈ ಕೀಕಸೆ ಮಗಳು ಕೈಕಸಿ, ಆ ಕೈಕಸಿಯ ಮಗ ರಾವಣ. ಕೀಕಸಾಯಂ ಯಾತುದಾನಾಹ ಅಂತ ಹೇಳಿ, ಅಂದ್ರೆ ಯಾತುದಾನರ ಪರಂಪರೆಗೆ ಸೇರ್ತಾನೆ ರಾವಣ ಅಂತ. ಮತ್ತೆ ವಿನುತಾಯ ಅಂತೂ ಪಕ್ಷಿಣಃ ಅಂತ ಹೇಳಿ, ವಿನುತೆಯಿಂದ ಪಕ್ಷಿಗಳು ಹುಟ್ಟಿದ್ರಂತೆ. ಗರುಡನಿಗೆ ವೈನತೇಯ ಅಂತ ಕರೀತಾರೆ, ಯಾಕೆಂದ್ರೆ ವಿನುತೆಯ ಮಗ ಆದ್ರಿಂದ ವೈನತೇಯ ಅಂತ ಹೇಳಿ. ಹೀಗೆ ಕಶ್ಯಪ ಪ್ರಜಾಪತಿಯಿಂದ ಇಷ್ಟೆಲ್ಲ ಜೀವಿಗಳ ಸಂತತಿ ಶುರುವಾಯಿತು. ಅಂದ್ರೆ ಇಷ್ಟೆಲ್ಲ ಸಂತತಿಗಳನ್ನ ಸೃಷ್ಟಿಯನ್ನ ಕಶ್ಯಪರಲ್ಲಿ ಇದ್ದು ಮಾಡಿದವನು ಅದೇ ಭಗವಂತ ಪ್ರಜಾಪತಿ ಅಂತ ಹೇಳಿ. ಈ ಎಲ್ಲ ಜೀವ ಜಾತಿಗಳ ಮೂಲ ಕಶ್ಯಪರೇ. ಆದ್ರಿಂದಲೇ ಯಾರಿಗಾರ ಗೋತ್ರ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಶ್ಯಪ ಗೋತ್ರ ಅಂತ ಹೇಳಪ್ಪ ಅಂತ ಹೇಳ್ತಾರೆ ತಿಳಿದವರು. ಅಂದ್ರೆ ಎಲ್ಲರೂ ಕಶ್ಯಪ ಋಷಿಯಿಂದ ಬಂದವರು ಅನ್ನೋ ಅರ್ಥದಿಂದ. ಪ್ರಜಾ ಅಂದ್ರೆ ಪ್ರಜ್ಞಾ, ಜ್ಞಾನ ಅಂತ ನಾವು ನೋಡಿದ್ವಿ. ಅಂದ್ರೆ ಯಾರಿಂದ ಪ್ರಜ್ಞೆ ಅಥವಾ ನಮ್ಮ ಪ್ರಕೃಷ್ಟತೆ ಶುರು ಉಂಟಾಗುತ್ತೋ, ನಾವು ಉನ್ನತಿಯನ್ನು ಸಾಧಿಸ್ತೀವೋ ಅದು ಜ್ಞಾನ. ಆ ಜ್ಞಾನವನ್ನ ಕಾಪಾಡುವವನು ಕೂಡ ಆ ಭಗವಂತ ಅಂತಾನೆ. ಅವನು ಆ ಜ್ಞಾನದ ರಕ್ಷಣೆಗೆ ಬರ್ತಾನೆ ಅಂತ ಹೇಳಿ. ಇಲ್ಲಿ ಭಗವಂತನಿಂದ ಆ ಜ್ಞಾನ ರಕ್ಷಣೆಯಾದಂತಹ ಕೆಲವು ಸಂದರ್ಭಗಳನ್ನ ನಾವು ಇಲ್ಲಿ ನೋಡ್ಕೊಳ್ಬಹುದು. ಒಮ್ಮೆ ಅಸುರರು ವೇದಗಳನ್ನೆಲ್ಲ ಅಪಹರಿಸಿದ್ರಂತೆ ಬ್ರಹ್ಮನಿಂದ. ಆ ಅಸುರರಿಂದ ವೇದಗಳನ್ನೆಲ್ಲ ರಕ್ಷಿಸಿ ಬ್ರಹ್ಮನಿಗೆ ಮತ್ತೆ ಆ ವೇದಗಳನ್ನು ತಲುಪಿಸಿದವ ಹಯಗ್ರೀವ ರೂಪಿ ಭಗವಂತ, ಅವನು ಪ್ರಜಾಪತಿ ಅಂತ. ಮತ್ತೆ ಇನ್ನೊಂದು, ಲೋಕದಲ್ಲಿ ಹರಿದು ಹಂಚಿ ಹೋಗಿ ಲುಪ್ತವಾಗಿತ್ತು ವೇದಗಳು. ಅದನ್ನ ಹಿಂದಿನ ವಿಡಿಯೋಗಳಲ್ಲಿ ನಾವು ಗಮನಿಸಿದ್ವಿ, ಯಾವ ಪರಿಸ್ಥಿತಿಯಲ್ಲಿ ಹಾಗೆ ಆಗಿತ್ತು ಅಂತ ಹೇಳಿ. ಆ ಪರಿಸ್ಥಿತಿಗಳಲ್ಲಿ ಆ ವೇದಗಳನ್ನೆಲ್ಲ ಉದ್ಧರಿಸಿ ಆ ವೇದಗಳನ್ನ ರಕ್ಷಿಸಿ ಮತ್ತೆ ಆ ಪ್ರಜೆಗಳು ಅಂದ್ರೆ ಆ ಪ್ರಜಾ ಸಂತತಿ, ಜ್ಞಾನ ಸಂತತಿಗೆ ಅದನ್ನು ತಲುಪಿಸಿದಂತಹ ವ್ಯಾಸರು, ಅವರು ಕೂಡ ಪ್ರಜಾಪತಿಗಳು ಅಂತ ಹೇಳಿ. ಹೀಗೆ ಎಷ್ಟರಲ್ಲಿ ಈಶಾನಃ ಪ್ರಾಣದಃ ಪ್ರಾಣಃ ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿ ಅಂತ ಇದಿಷ್ಟು ನಾಮಗಳ ಚಿಂತನೆ ಇಲ್ಲಿ ಆಯಿತು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ನಾಮಗಳ ಚಿಂತನೆ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು ಮತ್ತು ನಮಸ್ಕಾರ. ಜೈ ಶ್ರೀರಾಮ್. ಶ್ರೀಕೃಷ್ಣಾರ್ಪಣಮಸ್ತು.